ಕಾಯಿಲೆ ಇದೆ, ಸಕ್ಕರೆ ಕಡಿಮೆ ಹಾಕೊಡು. ಸಕ್ಕರೆ ಬೆಲೆ ಜಾಸ್ತಿ. ಮೊದ್ಲೇ ಪಾಪಿಗಳು ತುಂಬ್ಕೊಂಡು ಮಳೆ ಬೆಳೆ ಇಲ್ದೆ ಬೇಡ ನಮ್ ಕರ್ಮ. ಎಕ್ಸ್ಕ್ಯೂಸ್ ಮೀ. Yes, what can I do for you? Single tea, full tea, masala tea or plain tea? ನಂಗೆ ಟೀ ಬೇಡ. ಮತ್ತೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅದ್ಯಾಕೆ ಇಲ್ಲಿಗೆ ಬರುತ್ತೆ? ನೀವೇ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು. ಕೊಡಿ ಕೊಡಿ. ಓ, ಅಡ್ರೆಸ್ ಇಂಗ್ಲಿಷ್ ನಲ್ಲಿದೆ, ಅದಕ್ಕೆ ನನ್ನ ಹುಡ್ಕೊಂಡ್ ಬಂದಿದ್ದಾರೆ. GUNDA ಗಂಡ, PPA ಪ ಗಂಡ ಅಪ್ಪ. ಗಂಡ ಅಪ್ಪ ಯಾರಿದು? ಗಂಡ ಅಪ್ಪ ರಸ್ತೆ ಈ ಏರಿಯಾದಲ್ಲೇ ಬರೋದಿಲ್ವಲ್ಲ? ಯಾಕ್ರಿ ಇಂಗ್ಲಿಷ್ ನ ಮರ್ಡರ್ ಮಾಡ್ತೀರಾ? ಅದು ಗಂಡ ಅಪ್ಪ ಅಲ್ಲ, ಗುಂಡಪ್ಪ ರಸ್ತೆ. ಐನೋ ನನಗೆ ಇಂಗ್ಲಿಷ್ ನಲ್ಲಿ ಚಕ ಚಕ ಅಂತ ಮಾತಾಡಕ್ ಬರುತ್ತೆ, ಆದ್ರೆ ರೀಡಿಂಗ್ ಅಲ್ಲಿ ಸ್ವಲ್ಪ ಲೀಕ್ಸ್. ಅದಿರ್ಲಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಅಯ್ಯೋ, ಈ ಅಡ್ರೆಸ್ ಹೇಳೋದ್ ಬಹಳನೇ ಕಷ್ಟ. ಬಿಕಾಸ್ ದಾರಿಯಲ್ಲಿ ಮೆನಿ ಗೊಂದಿಸು, ಮೆನಿ ಸಂದಿಸು, ಅಪ್ಸ್ ಅಂಡ್ ಡೌನ್ಸ್, ವೆರಿ ಡಿಫಿಕಲ್ಟ್. ಸಿದ್ಧ, look that young boy. That boy? Not that boy, that milk can buy. You follow him, you get the address. Because his house near to the Ganda Appa Raste. No, Gundappa Raste. Oh, thank you. Hello, excuse me. ಏನಣ್ಣ, ಏನ್ ಸಮಾಚಾರ? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಓಹೋ, ಊರಿಗೆ ಹೊಸಬಾನಾ? ನನಗೆ ಓದಕ್ಕೆ ಏನಿದು ಇಟ್ಕೊಂಡಿದ್ಯಾ? ನೀನ್ ಹುಡುಗಿನ? ಇನ್ನು 6 ತಿಂಗಳಲ್ಲಿ ನಿಮಗೆ ಸ್ತ್ರೀಯಿಂದ ಗಂಡಾಂತರವಿದೆ. ಇದೇನಿದು? ಅಡ್ರೆಸ್ ಕೇಳಿದ್ರೆ ಹೀಗೆ ಓಡೋಗ್ತಾ ಇದೀರಲ್ಲ? ದಯವಿಟ್ಟು ಇನ್ನೊಂದು 6 ತಿಂಗಳು ಬಿಟ್ಟು ಬನ್ನಿ. ಅಡ್ರೆಸ್ ಹೇಳಿದ್ರೆ ಅಡ್ರೆಸ್ಗೆ ಕರ್ಕೊಂಡು ಬಿಟ್ಟು ಬರ್ತೀನಿ. ಯಾರನ್ನ ಬೇರೆಯವ್ರನ್ನ ಕೇಳಿ. 6 ತಿಂಗಳ? ನೋಡಿ ಮಿಸ್ಟರ್ ಸೀತಾ. ಅಯ್ಯೋ ದೇವ್ರೇ, ದಯವಿಟ್ಟು ಅಲ್ಲಿ ಬಿಟ್ಬಿಡಿ. ಏನಾಯ್ತು ಇವ್ರಿಗೆ? ಹೀಗೆ ಓಡೋಗ್ತಾ ಇದಾರಲ್ಲ? ಮೇಡಮ್, ನನಗೊತ್ತು, ಬನ್ನಿ. ಈ ಅಡ್ರೆಸ್ ತೋರಿಸ್ತೀನಿ, ಕೂತ್ಕೊಳ್ಳಿ. ಏನಿದು? ನನ್ನ ಹಾಸ್ಟೆಲ್ ಅಡ್ರೆಸ್ ಕೇಳಿದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನೀವು ಕೇಳಿದ ಅಡ್ರೆಸ್ ಇಲ್ಲೇ ಇರೋದು ಮೇಡಮ್, ಬನ್ನಿ ತೋರಿಸ್ತೀನಿ. ಪೂಜಾ, ಐ ಆಮ್ ಜಗ್ಗು. ಈ ಜಾಗ ನೋಡ್ತಿದ್ಯಲ್ಲ, ಹಳೆ ಪಿಕ್ಚರ್ ವಿಲನ್ಗಳು ರೇಪ್ ಮಾಡ್ತಿದ್ದ ಜಾಗ. ನಾನ್ ರೇಪ್ ಮಾಡಲ್ಲ, ಪ್ರೀತಿ ಮಾಡ್ತೀನಿ. ಯು ಸ್ಟುಪಿಡ್, ನಿಂಗಿನ್ನ ಈ ಪ್ರೀತಿ ಹುಚ್ಚ ಹೋಗಿಲ್ವಾ? ಏಯ್, ಟೆನ್ಷನ್ ಮಾಡ್ಕೊಂಬೇಡ. ನಾವು ಹಳೆ ಪಿಕ್ಚರ್ ವಿಲನ್ಗಳ ತರ ಅಲ್ಲ, ಹೊಸ ಪಿಕ್ಚರ್ ಹೀರೋಗಳ ಅಭಿಮಾನಿ. ನಾನು 4 ವರ್ಷ ಕಾಲೇಜಲ್ಲಿ ನಿನ್ನ ಲವ್ ಮಾಡಕ್ಕೋಸ್ಕರ ಅಲ್ದೆ, ವರ್ಕೌಟೇ ಆಗ್ಲಿಲ್ಲ. ಓಸ್ ಪಿಕ್ಚರ್ ಹೀರೋ ತರ ಐ ಲವ್ ಯು ಅಂತ ಲವ್ ಮಾಡಕ್ ಬಂದೆ. ಪ್ರೀತ್ಸೆ ಪಿಕ್ಚರ್ ಹೀರೋ ತರ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹಾಡಕ್ ಬಂದೆ. ಜಗ್ಗು, ಮತ್ತೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಮರ್ಯಾದೆಗಿರಿಂದ ಹೊಟ್ಟೋಗು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಲ್ಲಿ ನೋಡು, ಮದುವೆ ಸೆಟಪ್ ರೆಡಿ ಆಗಿದೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಶಾಟ್, ಫಸ್ಟ್ ನೈಟ್. ಆಕಾಶವೇ ಬೀಳಲಿ ಮೇಲೆ, ನಾ ನಿನ್ನ ಕೈ ಬಿಡೆನು. ಆಕಾಶ ತನ್ನ ಮೇಲೆ ಬಿದ್ರು ಆ ಹುಡುಗಿ ಕೈ ಬಿಡಲ್ಲ ಅಂದೆ. ಬರೀ ಹಾಲ್ ಬಿದ್ದಿದ್ದ ಕೈ ಬಾಯೆಲ್ಲ ಬಿಡ್ತಿಲ್ಲಯ್ಯ. ನೀನಂತ ಪ್ರೇಮಿನಯ್ಯ. ನೀನ್ ಈ ಹಾಡು ಕೇಳಿದ್ಯಾ? ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಮಣ್ಣಿನ ಮಗ ಪಿಕ್ಚರ್ ನೋಡಿದ್ಯಾ? ನಾವ್ ಹಳೆ ಸಿನಿಮಾ ಎಲ್ಲ ನೋಡಲ್ಲ. ನೀನೇನು ಈಗ ಸಿನಿಮಾ ಅಲ್ಲಿ ಹೀರೋ ಹೀರೋಯಿನ್ ಮದುವೆ ಆಗೋ ಟೈಮಲ್ಲಿ ವಿಲನ್ ಎಂಟ್ರಿ ಕೊಟ್ಟಂಗ್ ಕೊಡ್ತಾ ಇದೆಯಲ್ಲ ನೋಡು. ನಮ್ಮ ಹತ್ರ ಫೈಟ್ ಮಾಡೋದು, ಒದೆ ತಿನ್ನೋದು, ನೀನ್ ಓಡೋಗೋದು, ಆಮೇಲೆ ಎಡಿಟರ್ ಲ್ಯಾಗ್ ಅಂತ ಕಟ್ ಮಾಡೋದು, ಇದರಿಂದ ಪ್ರೊಡ್ಯೂಸರ್ ಲಾಸ್ ಆಗೋದು, ಇವೆಲ್ಲ ಏನು ಬೇಕಾಗಿಲ್ಲ. ಹೋಗ್. ನಿನಗೊಂಥರ ಸಿನಿಮಾ ಹುಚ್ಚು ಅನ್ಸುತ್ತೆ. ಬಿಡಿಸ್ತೀನಿ. ನೋಡಿ, ನೀವೀಗ ಇಲ್ಲಿ ಇಷ್ಟು ಜನ ಇದ್ದೀರಾ, ನಾನಿರೋದು ಒಬ್ನೇ. ನಿಮ್ಮಲ್ಲಿ ಯಾರಿಗಾರ ತಾಕತ್ತಿದ್ರೆ ಅವಳನ್ನ ಸುಮ್ನೆ ಮುಟ್ಟಿ ನಾನು ಅದನ್ನ ತಡಿತೀನಿ. ಅಕಸ್ಮಾತ್ ನನ್ ಕೈಲಿ ಆಗಿಲ್ಲ ಅಂದ್ರೆ ಮುಟ್ಟಿದವ್ರು ಅವಳು ಏನ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಹೊರಟೋಗ್ತೀನಿ. ಅಷ್ಟೇನಾ? ನಾನೇ ಮುಡ್ತೀನಿ.
ಗುರು ಬಾಳ ಗುರು. ನೀವೆಲ್ಲ ಸಿನಿಮಾ ಹೀರೋಗಳ ಅಭಿಮಾನಿಗಳ? ನೀವೆಲ್ಲ ಸಿನಿಮಾ ಸ್ಟೈಲಲ್ಲಿ ಪ್ರೀತಿ ಮಾಡ್ತೀರಾ? ರಾಮಾಯಣದಲ್ಲಿ ರಾಮ ರಾವಣ ಹೇಗಿದ್ರು, ಸಿನಿಮಾದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಅದರಲ್ಲಿ ಒಳ್ಳೇದು ಮಾತ್ರ ತಗೊಂಡು ಕೆಟ್ಟದನ್ನ ಬಿಟ್ಬಿಡ್ಬೇಕು. ಪ್ರೀತಿ ಅನ್ನೋ ಪವಿತ್ರವಾದ ವಿಷಯನ ನಿಮ್ಮ ತೆವಲು ತೀರ್ಸ್ಕೊಳಕ್ ಉಪಯೋಗಿಸ್ಕೊಂತೀರಾ ನೀವು? ಏಯ್, ಪ್ರೀತಿ ಅಂದ್ರೆ ಏನ್ರೋ ಗೊತ್ತು ನಿಮ್ಗೆ? ಪ್ರೀತಿಯ ಇನ್ನೊಂದು ಅರ್ಥನೇ ತ್ಯಾಗ. ತಾನು ಪ್ರೀತಿಸೋ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಸಂತೋಷವಾಗಿರ್ಬೇಕು ಅನ್ಕೊಳ್ಳೋದೆ ಪ್ರೀತಿ. ಪ್ರತಿ ಪಿಕ್ಚರ್ ಕೊನೆ ಹೇಳೋದು ಇದನ್ನೇ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಪಾಪ ಹೆಣ್ಮಗು ತೊಂದರೆ ಕೊಡ್ತೀರಾ. ನೋಡ್ರ, ಹೆಣ್ಣು ಹೊನ್ನು ಮಣ್ಣು ಅದಾಗದೆ ಒಲದು ನಮ್ಮ ಹತ್ರ ಬರ್ಬೇಕು. ನಾವು ಯಾವತ್ತೂ ಅದರಿಂದೆ ಹೋಗಬಾರ್ದು. ಏನೇಳ? ಹೆಣ್ಣು ಹೊನ್ನು ಮಣ್ಣು ಅದಾಗದೆ. ಇನ್ನು 6 ತಿಂಗಳಲ್ಲಿ ನಿಮಗೆ ಸ್ತ್ರೀಯಿಂದ ಗಂಡಾಂತರವಿದೆ. ಅಯ್ಯಯ್ಯೋ.